ಎಕ್ಸ್ಪ್ರೆಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೈನ್ ಎ ಸೆಕ್ ಎ ಅಂಡ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ಹೇಳಿದ್ರೆ ನೋಡಿಸ್ತೀನಿ. ಮೊದಲನೇದಾಗಿ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ. ಸೊ ಟ್ಯಾನ್ ಎ ಬದಲಾಗಿ ಬರೀ ಕಾಟ್ ಎ ಕಾಣ್ಬೇಕು ನಮಗೆ ಅಂತ ಹೇಳಿದ್ರೆ ಟ್ಯಾನ್ ಎ ವಿಲ್ ಬಿ ಈಕ್ವಲ್ ಟು 1/cot ಎ. ಸೊ ಟ್ಯಾನ್ ಎ ಹುಡ್ಕೋದು ಒಂದೇ, 1/cot ಎ ಹುಡ್ಕೋದು ಒಂದೇ. ಸೊ ದಿಸ್ ವಾಟ್ ದೇ ಮೀನ್ ಬೈ ಎಕ್ಸ್ಪ್ರೆಸಿಂಗ್ ದ ಫಂಕ್ಷನ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ. ಸರಿನಾ? ಸೊ ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನೀವು ಕ್ಯಾಲ್ಕುಲೇಟರ್ ತೆಕ್ಕೊಳ್ಳಿ. ಟ್ಯಾನ್ ಆಫ್ 20 ಹುಡ್ಕೋಣ. ಟ್ಯಾನ್ ಆಫ್ 20 is 0.36 ಅಲ್ವಾ? ಒಂದು ಸಣ್ಣ ನೋಟ್ ಅಷ್ಟೇ ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಟ್ಯಾನ್ 20 is ಎಷ್ಟು ಹುಡುಗರ? ಅಪ್ರಾಕ್ಸಿಮೇಟ್ಲಿ 0.36 ಏನೆ, 0.36. ನೆಕ್ಸ್ಟ್ ಇಸ್ ಈಕ್ವಲ್ ಟು 1/cot 20 ಅಲ್ವಾ? 1/cot 20 ಇವೆರಡು ಈಕ್ವಲ್ ಇತ್ತು ಅಂತ ಹೇಳಿದ್ರೆ ಸೊ ಬೇಸಿಕಲಿ ಟ್ಯಾನ್ ಎ ಬದಲಾಗಿ 1/cot ಎ ಹುಡುಕ್ತು ಅಂತ ಹೇಳಿದ್ರೆ ವಿಲ್ ಗೆಟ್ ಸೇಮ್ ಎಸ್ ಟ್ಯಾನ್ ಎ ವ್ಯಾಲ್ಯೂ ಅಂತ ಹೇಳಿ. ಆಯ್ತಾ? ಸೊ 1/cot ಎ ಹುಡ್ಕೋಣ ಇವಾಗ. cot 20 ಹುಡ್ಕೋಣ. ಸೊ cot 20 ಎಷ್ಟು ಬರುತ್ತೆ? 1/2.74. ಸೊ 1 ಡಿವೈಡ್ ಬೈ 2.74 ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ ನೋಡಿ ಇಲ್ಲಿ 0.36 ಕರೆಕ್ಟ್ ಇದೆಯಲ್ಲ, 0.36. ಸೊ ದಿಸ್ ಇಸ್ ವಾಟ್ ಇಟ್ ಮೀನ್ಸ್ ಬೈ ಎಕ್ಸ್ಪ್ರೆಸಿಂಗ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ. ಟ್ಯಾನ್ ಎ ಬದಲಾಗಿ ನಾವು 1/cot ಎ ಅಂತ ಬರೀಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. 20 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 4 into 5 ಅಲ್ವಾ? 20 ಬದಲಾಗಿ ನಾನು 4 into 5 ಅಂತ ಬರೀಬೋದು. ಎರಡು ಒಂದೇ ಉತ್ತರ. ಅದೇ ರೀತಿಯಲ್ಲಿ ಎಕ್ಸ್ಪ್ರೆಸಿಂಗ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ಹೇಳಿದ್ರೆ ಟ್ಯಾನ್ ಎ ಬದಲಾಗಿ 1/cot ಎ ಅಂತ ಬರೀಬೋದು. ಎರಡು ಒಂದೇನೆ ಅಂತ ಹೇಳಿ. ಸರಿನಾ? ನೆಕ್ಸ್ಟ್ ಸೈನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಮಾಡೋಣ. ಎಕ್ಸ್ಪ್ರೆಸಿಂಗ್ ಸೈನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಹೇಗೆ ಮಾಡೋದು? ಇದನ್ನ ಸ್ವಲ್ಪ ನಿಧಾನಕ್ಕೆ ನೋಡಿ. ಸೈನ್ ಆಫ್ ಎ, ಸೈನ್ ಆಫ್ ಎನ ಹೇಗೆ ಬರಿಬೋದು ನಾನು? ಟ್ಯಾನ್ ಎ ಇಂಟು ಕಾಸ್ ಎ. ಸರಿನಾ? ಸೊ ಇದನ್ನೆಲ್ಲ ಮಾಡೋದಕ್ಕೆ ನಾನು ಟ್ರಿಕ್ ಟೇಬಲ್ ಉಪಯೋಗಿಸ್ಬೇಕು. ಟ್ರಿಕ್ ಟೇಬಲ್ ಅಂತ ಹೇಳಿದ್ರೆ ನಮ್ಗೆ ಇದೆಯಾ? ಸೈನ್, ಕಾಸ್, ಟ್ಯಾನ್, ಕೋಸೆಕ್, ಸೆಕ್ ಮತ್ತೆ ಕಾಟ್. ಸೊ ಅದು ಬಿಟ್ರೆ ಐಡೆಂಟಿಟೀಸ್ ಗೊತ್ತಿರಬೇಕು ಅಲ್ವಾ? ಸೊ ಟ್ರಿಕ್ ಟೇಬಲ್ ಹೇಗೆ ಬರ್ತು ಹುಡುಗ್ರ? ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ, cosec a divided by sec a is equal to cot a. ಇವೆರಡು ಏನೇ ಮಲ್ಟಿಪ್ಲೈ ಮಾಡಿದ್ರೆ ಪೇರ್ನ ವಿಲ್ ಗೆಟ್ 1 ಅಲ್ವಾ? ಅದು ಬಿಟ್ಟರೆ ಐಡೆಂಟಿಟೀಸ್ ಕೂಡ ಜ್ಞಾಪಕ ಇಟ್ಕೊಬೇಕು ನಾವು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಎ. ಆಯ್ತಾ? ಇದೆಲ್ಲ ಜ್ಞಾಪಕ ಇಟ್ಕೊಂತು ಅಂತ ಹೇಳಿದ್ರೆ ಇದು ಮಾಡೋದಕ್ಕೆ ಸುಲಭ. ಸೊ ಸೈನ್ ಎನ ನಾವು ಟ್ಯಾನ್ ಎ ಇಂಟು ಕಾಸ್ ಎ ಅಂತ ಬರಿತೇನೆ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಕಾಟ್ ಇನ್ ಟರ್ಮ್ಸ್ ಆಫ್ ಕಾಟ್ ಅಂತ ಬೇಕು. ಕಾಟ್ ಹೇಗೆ ಸಿಗುತ್ತೆ ನಮಗೆ? ಸೈನ್ ಇಂದ ಕಾಟ್ಗೆ ಬರ್ಬೇಕು ನಾವು. ಸೊ ನಾವು ಆಕ್ಚುಲಿ ಇಷ್ಟು ಉದ್ದ ಮಾಡೋ ಬದಲಾಗಿ ಇನ್ನೊಂದು ರೀತಿ ಮಾಡ್ಬೋದು. ನೋಡಿ, ಟ್ರಿಕ್ ಟೇಬಲ್ ಬರೆದ ತಕ್ಷಣ ನಂಗೆ ಸುಲಭ ಆಗೋಯ್ತು. ಸೈನ್ ಎ ಇಸ್ ನಥಿಂಗ್ ಬಟ್ 1/cosec a. ಬಟ್ cosec a is what? 1 plus cot square a ಅಷ್ಟೇನೆ ಅಲ್ವಾ? ಸೊ cosecant square a is equal to 1 plus cot square a because ಇದು therefore ಅಲ್ವಾ? ಇದು ಬಿಕಾಸ್. ನಂಗೆ ಯಾವಾಗಲೂ ಅದು ಕನ್ಫ್ಯೂಸ್ ಆಗುತ್ತೆ. ಸೊ ಬಿಕಾಸ್ ದಿಸ್ ರಿಲೇಶನ್ಶಿಪ್ ಇಸ್ ದೇರ್, ನಾವೇನು ಬರೀಬೋದು ಇವಾಗ ಅಂತ ಹೇಳಿದ್ರೆ ಸೈನ್ ಎ ಇಸ್ ಈಕ್ವಲ್ ಟು 1/√of 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಷ್ಟೇ. ಸೊ ಸೈನ್ ಎ ಬದಲಾಗಿ ನಾನು 1/1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೆದ್ರೆ ಇವೆರಡು ಒಂದೇ ಉತ್ತರ ಕೊಡುತ್ತೆ, ಒಂದೇ ಔಟ್ಪುಟ್ ಕೊಡುತ್ತೆ. ಇದು ಹೇಗೆ ನೋಡಿದ್ರಲ್ವಾ? ಇದನ್ನ ಇದೇ ರೀತಿಯಲ್ಲಿ ಇದು ಕೂಡ ಒಂದು ರಿಲೇಶನ್ಶಿಪ್. ಸರಿನಾ? ಸೊ ಒಂದು ಸಣ್ಣ ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ ಸೈನ್ 30 ಇಸ್ ಹಾಫ್ ಅಲ್ವಾ? ಸೊ ಇವಾಗ ನಾವು 1/√of 1 ಪ್ಲಸ್ ಕಾಟ್ ಸ್ಕ್ವೇರ್ 30 ಎಷ್ಟು ಬರುತ್ತೆ ಹುಡುಗರ? ಕಾಟ್ ಸ್ಕ್ವೇರ್ 30 ಬಂದು ಎಷ್ಟು ಬರುತ್ತೆ? ಕಾಟ್ ಸ್ಕ್ವೇರ್ 30 ಅಂತ ಹೇಳಿದ್ರೆ √3
ಸೊ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ರೂಟ್ 3 ದ ಹೋಲ್ ಸ್ಕ್ವೇರ್ ಇಸ್ 3. 1 plus 3 is 4. Square root of 4 is 1 by 2. So 1 by 2 is equal to 1 by 2. ಅಲ್ವಾ? ಸಿ ಅದೇ ಉತ್ತರ ಬಂತು. ಈ ಎಕ್ಸ್ಪ್ರೆಷನ್ ಇಂದ ಅದೇ ಉತ್ತರ ಬಂತು. ಸೊ ದಿಸ್ ಇಸ್ ವಾಟ್ ಇಸ್ ದ ಹೋಲ್ ಐಡಿಯಾ ಅಬೌಟ್ ಎಕ್ಸ್ಪ್ರೆಸಿಂಗ್ ಸೈನ್ ಇನ್ ಟರ್ಮ್ಸ್ ಆಫ್ ಕಾಟ್. ಅರ್ಥ ಆಯ್ತಾ? ಸೈನ್ ಬದಲಾಗಿ ನಾನು 1 by 1 plus cot square theta ಅಂತ ಬರೀತು ಅಂತ ಹೇಳಿದ್ರೆ ನಮ್ಗೆ ಅದೇ ಉತ್ತರ ಬರುತ್ತೆ. ಆಯ್ತಾ? ಮುಂದಿನ ಭಾಗ ಎಕ್ಸ್ಪ್ರೆಸಿಂಗ್ ಕಾಟ್ ಇನ್ ಟರ್ಮ್ಸ್ ಆಫ್ ಸೆಕ್. ಸೊ ಕಾಟು ಮತ್ತೆ ಸೆಕ್ ಎಕ್ಸ್ಪ್ರೆಸ್ ಮಾಡಬೇಕು. ಕಾಟ್ ಟು ಸೆಕ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು? ಕಾಟ್ ಇಸ್ ರಿಲೇಟೆಡ್ ಟು ಟ್ಯಾನ್ ಆ್ಯಂಡ್ ಟ್ಯಾನ್ ಇಸ್ ರಿಲೇಟೆಡ್ ಟು ಸೆಕ್. ಸೊ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ, ಎಕ್ಸ್ಪ್ರೆಸಿಂಗ್ ಸೆಕ್ ಆಫ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಆಫ್ ಎ. Sec A is square root of 1 plus tan square A. ಅಲ್ವಾ? ಇದು ನಿಮ್ಮ ಐಡೆಂಟಿಟಿ. This is equal to 1 square root of 1 plus tan square is 1 by cot square A. ಇದು ನಿಮ್ಮ ಉತ್ತರ. ಇದು ಎಲ್ಸಿಎಂ ಗಿಲ್ಸಿಎಂ ತಗೋಬೇಕು ಅಂತ ಹೇಳಿದ್ರೆ ಇದೇನಾಗುತ್ತೆ? ಇದು ಸ್ಕ್ವೇರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡ್ ಬೈ ಕಾಟ್ ಸ್ಕ್ವೇರ್ ಎ. ಸೊ ನ್ಯೂಮರೇಟರ್ ಬಂದು cot square a plus 1 divided by square root of cot square a is cot a. ಅಲ್ವಾ? ಸೊ ಇಲ್ಲಿ ನಾವು a by b whole to the power of n ಫಾರ್ಮುಲಾ ಉಪಯೋಗಿಸಿದ್ದೇವೆ, which is a to the power of n by b to the power of n and square root of a square is a. ಅಲ್ವಾ? ಸೊ ಆ ಕಾನ್ಸೆಪ್ಟಲ್ಲಿ ಈ ಎಕ್ಸ್ಪ್ರೆಷನ್ ಬಂತು. ಸೊ ಅಷ್ಟೇ, ಇದೇನಿಲ್ಲ. ಇದೇ ನಿಮ್ಮ ಉತ್ತರ. ಸರಿನಾ? ಯಾವುದನ್ನ ಒಂದು ವ್ಯಾಲ್ಯೂ ತಗೊಂಡು ಎಕ್ಸಾಂಪಲು ಫಾರ್ a is equal to 60 ಡಿಗ್ರಿ ತೊಗೊಳ್ಳಿ, ಯಾಕಂದರೆ ಇದು 2 ಬರುತ್ತೆ. secant 60 is equal to 2. ಆಯಿತಾ? ಮತ್ತೊಂದು ಎಕ್ಸ್ಪ್ರೆಷನ್ ತೊಗೊಳ್ಳಿ, ಸ್ಕ್ವೇರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡ್ ಬೈ ಕಾಟ್ ಆಫ್ ಎ. ಸೊ ಇದನ್ನು ಸಾಲ್ವ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಆಫ್ 60 ಪ್ಲಸ್ 1 ಡಿವೈಡ್ ಬೈ ಕಾಟ್ ಆಫ್ 60. ಇದು ಸ್ವಲ್ಪ ಉದ್ದ ಆಗುತ್ತೆ ಡಿರೈವೇಷನು, ಆಮೇಲೆ ಸೊಲ್ಯೂಷನು. ಕೊನೆಗೆ ಉತ್ತರ 2 ಬರುತ್ತೆ. ಆಯಿತಾ? ನೀವು ಮಾಡಿ ಇದನ್ನು. ಸರಿನಾ? ಸೊ ಇದನ್ನೆಲ್ಲ ಎಕ್ಸಾಂಪಲ್ ಮಾಡೋಂಗಿಲ್ಲ, ಇದು ನಿಮ್ಗೋಸ್ಕರ ಇದು ಅರ್ಥ ಮಾಡ್ಕೊಳೋದಕ್ಕೆ ಇದು ಬರೀತಾ ಇರೋದು ಅಷ್ಟೇ. ಇವೆಲ್ಲ ಸ್ಮಾಲ್ ನೋಟ್, ಇವೆಲ್ಲ ನೋಟ್ ಎಲ್ಲ ಬರೆಯೋಂಗಿಲ್ಲ ಎಕ್ಸಾಮಲ್ಲಿ. ಈ ಭಾಗ ಮಾತ್ರ ಬರೀಬೇಕು. ಸರಿನಾ? ಸೊ ಮತ್ತೊಂದು ಸತಿ ನೋಡ್ಕೊಳ್ಳಿ. tan a is 1 by cot a, sin a is 1 by square root of 1 plus cot square a. ಸೊ ಈ ಡಿರೈವೇಷನ್ ನೋಡ್ಕೊಳ್ಳಿ. ಆಯ್ತಾ? ಅದು ಬಿಟ್ಟರೆ secant a in terms of cot a ಈ ಎಕ್ಸ್ಪ್ರೆಷನ್ ಬಂದಿದೆ.